ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಬನ್ನಿ ಇವತ್ತು ಎರಡು ಪ್ರಮುಖ ವಿಷಯಗಳ ಬಗ್ಗೆ ಡಿಸ್ಕಷನ್ ಅನ್ನು ಮಾಡೋಣ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರಲ್ಲಾದರೂ ಆರ್ಟ್ ಕ್ರಾಫ್ಟ್ ಅಥವಾ ಟೈಲರಿಂಗ್ ತರಹದ ಅದ್ಭುತ ಕೌಶಲ್ಯಗಳಿವೆಯಾ? ನನ್ನಲ್ಲಿ ಪ್ರತಿಭೆ ಇದೆ, ಆದರೆ ಅದನ್ನು ತೋರಿಸೋಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ ಬೇಜಾರಿನಲ್ಲಿದ್ದೀರಾ? ಹಾಗಾದರೆ ನಿಮಗೋಸ್ಕರನೇ ಈ ಒಂದು ಸುವರ್ಣ ಅವಕಾಶ ಕಾಯ್ತಾ ಇದೆ. ಇಂಡಿಯನ್ ಆರಿ ವರ್ಕರ್ಸ್ ಫೆಡರೇಷನ್ ವತಿಯಿಂದ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿ ಒಂದು ಭರ್ಜರಿ ಬೃಹತ್ ಆರ್ಟ್ ಕ್ರಾಫ್ಟ್ ಮತ್ತು ಕೌಶಲ್ಯೋತ್ಸವ ನಡೀತಾ ಇದೆ. ಇದು ಬರೀ ಲೋಕಲ್ ಇವೆಂಟ್ ಅಲ್ಲ, ದೇಶದ ಬೇರೆ ಬೇರೆ ಮೂಲೆಗಳಿಂದ ಟ್ಯಾಲೆಂಟೆಡ್ ಜನ ಒಂದೇ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಅಂತ ನೋಡೋದಾದ್ರೆ, ನೀವೇನಾದರೂ ಆರಿ ವರ್ಕ್ ಕಲಾವಿದರಾಗಿದ್ರೆ, ಅದ್ಭುತವಾಗಿ ಟೈಲರಿಂಗ್ ಮಾಡ್ತಾ ಇದ್ರೆ, ಕೈಯಲ್ಲಿ ಸೂಪರ್ ಆಗಿ ಮೆಹಂದಿ ಡಿಸೈನ್ ಅನ್ನ ಬಿಡಿಸ್ತೀರಾ, ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ನೀವು ಹೊಂದಿದ್ರೆ ನೀವು ಇಲ್ಲಿ ಭಾಗವಹಿಸಬಹುದು. ಅಷ್ಟೇ ಯಾಕೆ, ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ಸ್ಪೆಷಲ್ ಆಗಿ ಪೇಂಟಿಂಗ್ ಕಾಂಪಿಟೇಷನ್ಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಸಹ ಇಟ್ಟಿದ್ದಾರೆ. ಇದರಲ್ಲಿ ಭಾಗವಹಿಸೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಿಮಗೆ ಅಂತ ನೋಡೋದಾದ್ರೆ, ಇಲ್ಲಿ ಬರೀ ಗೆಲ್ಲೋದು ಸೋಲೋದು ಅಷ್ಟೇ ಅಲ್ಲ, ನಿಮ್ಮ ಪ್ರತಿಭೆಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಬಿಗ್ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟು, ಮೆಡಲ್ಲು ಹಾಗೂ ಲೈಫ್ ಟೈಮ್ ಅಚೀವ್ಮೆಂಟ್ ಸರ್ಟಿಫಿಕೇಟ್ ಕೂಡ ಗೆಲ್ಲೋಕೆ ಇದೊಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಯಾವ ಡೇಟ್ಗೆ ನಡೆಯುತ್ತೆ, ಟೈಮ್ ಏನು ಅಂತ ನೋಡ್ಕೊಂಬರೋಣ. ಆಗಸ್ಟ್ 16, 2026 ಭಾನುವಾರ, ಡೇಟ್ ಅನ್ನು ಬರೆದಿಟ್ಕೊಳ್ಳಿ. ಆಗಸ್ಟ್ 16, 2026 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಈ ಪ್ರೋಗ್ರಾಮ್ ಅಂತಕ್ಕಂಥದ್ದು ನಡೀತದೆ. ಚಿತ್ರದುರ್ಗದಲ್ಲಿ ಈ ಪ್ರೋಗ್ರಾಮು ನಡೆಯುತ್ತೆ. ಇನ್ನು ಎಂಟ್ರಿ ಫೀಸ್ ಏನಿದೆ, ರಿಜಿಸ್ಟ್ರೇಷನ್ ಹೇಗೆ ಮಾಡಿಸೋದು ಅಂತ ನೋಡೋದಾದ್ರೆ, ಇದರಲ್ಲಿ ಭಾಗವಹಿಸೋಕೆ ಪ್ರವೇಶ ಶುಲ್ಕ ಇರುತ್ತೆ. ಆರಿ ವರ್ಕು, ಟೈಲರಿಂಗು ಮತ್ತು ಮೆಹಂದಿ ವಿಭಾಗಕ್ಕೆ ಕೇವಲ 1600 ರೂಪಾಯಿ ಇದ್ರೆ, ಶಾಲಾ ಮಕ್ಕಳ ಪೇಂಟಿಂಗ್ ಸ್ಪರ್ಧೆಗೆ ಕೇವಲ 1200 ರೂಪಾಯಿ ಫೀಸ್ ಮಾತ್ರ ಎಂಟ್ರಿ ಫೀಸ್ ಇರುತ್ತೆ. ಸೊ ನೆನಪಿನಲ್ಲಿಟ್ಕೊಳ್ಳಿ, ರಿಜಿಸ್ಟ್ರೇಷನ್ ಅನ್ನ ಮಾಡಿಸೋಕೆ ಕೊನೆ ದಿನಾಂಕ ಬಂದು ಇದೇ ತಿಂಗಳ ಜುಲೈ 31, 2026 ಆಗಿರುತ್ತೆ. ಸೊ ಟೈಮ್ ತುಂಬಾನೇ ಕಡಿಮೆ ಇದೆ. ಹೆಚ್ಚಿನ ಮಾಹಿತಿ ಹಾಗೂ ರಿಜಿಸ್ಟರ್ ಅನ್ನ ಮಾಡಿಸ್ಕೊಳ್ಳೋಕೆ ತಕ್ಷಣ ಈ ನಂಬರ್ಗೆ ಕಾಲನ್ನು ಮಾಡಿ. ಆ ನಂಬರ್ ಬಂದು 9901799797. ನಿಮ್ಮ ಟ್ಯಾಲೆಂಟ್ಗೆ ಒಂದು ದೊಡ್ಡ ವೇದಿಕೆ ಸಿಗೋ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಇದು ಇವತ್ತಿನ ಮೊದಲನೇ ವಿಷಯ ಆಗಿರುತ್ತೆ. ಇನ್ನು ಎರಡನೇ ವಿಷಯವನ್ನ ಸಹ ನೋಡ್ಕೊಂಡ್ಬರೋಣ ಸ್ನೇಹಿತರೆ. ಎರಡನೇ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಅನ್ನದಾತರಿಗೆ ಅಂದ್ರೆ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಅನ್ನ ಬಳಸಿ ಕೃಷಿ ಮಾಡೋದ್ರಿಂದ ಭೂಮಿ ಹಾಳಾಗ್ತಿದೆ, ಆರೋಗ್ಯನೂ ಕೂಡ ಕೆಡ್ತಾ ಇದೆ ಅಲ್ವಾ? ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ರಾಸಾಯನಿಕ ಮುಕ್ತ ಕೃಷಿ ಅಂದ್ರೆ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಉತ್ತೇಜಿಸೋಕೆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಂದಿದೆ. ಅದೇ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಂದ್ರೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಲ್ಲಿ 2026-27ನೇ ಸಾಲಿನಲ್ಲಿ ಈ ಯೋಜನೆ ಜಾರಿಗೆ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಜಾನುವಾರುಗಳು ಮತ್ತು ಸ್ಥಳೀಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಮಾಡುವಂತಹ ಕೃಷಿ ಪದ್ಧತಿ ಇದಾಗಿರುತ್ತೆ. ಈ ಯೋಜನೆಯಿಂದ ರೈತರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನೀವೇನಾದ್ರೂ ಕೇಳೋದಾದ್ರೆ, ವರ್ಷಕ್ಕೆ 4000 ರೂಪಾಯಿ ಹಣ ಸಹಾಯ ಸಿಗುತ್ತೆ. ಹೌದು, ಈ ಸ್ಕೀಮ್ನ ಅಡಿಯಲ್ಲಿ ನೈಸರ್ಗಿಕ ಕೃಷಿ ಮಾಡುವಂತಹ ರೈತರಿಗೆ 2 ವರ್ಷಗಳ ಕಾಲ ಪ್ರತಿ ವರ್ಷ ಎಕರೆಗೆ 4000 ರೂಪಾಯಿ ಪ್ರೋತ್ಸಾಹಧನ ಕೂಡ ಸಿಗುತ್ತೆ. ಈ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಅದು ಕೂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ DBT ಮೂಲಕ. ಸೊ ಯಾರಿಗೆಲ್ಲ ಇಲ್ಲಿ ಅವಕಾಶ ಇರುತ್ತೆ ಅಂತ ನೋಡೋದಾದ್ರೆ, ಒಬ್ಬ ರೈತರಿಗೆ ಗರಿಷ್ಠ 1 ಎಕರೆ ಪ್ರದೇಶದಲ್ಲಿ ಸಾವಯವ ಕೃಷಿ ಕೈಗೊಳ್ಳಲು ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಇನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 50 ಹೆಕ್ಟೇರ್ ಪ್ರದೇಶದ ಒಂದು ಗುಚ್ಛ ಅಂದ್ರೆ ಕ್ಲಸ್ಟರ್ ಅನ್ನ ಮಾಡಿ, ಅಂದ್ರೆ 1 ಅಥವಾ 2ರಿಂದ 3 ಪಂಚಾಯಿತಿಯ ಸುಮಾರು 125 ರೈತರನ್ನ ಒಟ್ಟಿಗೆ ಸೇರಿಸಿ ಈ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನಿಮ್ಮ ಊರಿನಲ್ಲೇ ಇರುವಂತಹ ಕೃಷಿ ಸಖಿಯರು ಕೃಷಿ ಇಲಾಖೆಯ ಜೊತೆ ಸೇರಿ ಈ ಯೋಜನೆಯನ್ನ ನಿಮ್ಮ ಕೈಯಿಂದ ಮಾಡಿಸ್ತಾರೆ. ಜೊತೆಗೆ ಬಯೋ ಇನ್ಪುಟ್ ರಿಸೋರ್ಸ್ ಕೇಂದ್ರಗಳ ಬೆಂಬಲವೂ ಸಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಒಂದು ಪ್ರೋಗ್ರಾಮ್ಗೆ ಅಂತ ನೀವೇನಾದ್ರೂ ಕೇಳೋದಾದ್ರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ನಿಮ್ಮ ಜಮೀನಿನ ಪಹಣಿ ಅಂದ್ರೆ RTC ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಸಹ ಬೇಕಾಗುತ್ತೆ. ಇವೆಲ್ಲ ತಗೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಹೋಬಳಿ ಕಚೇರಿಗೆ ಭೇಟಿಯನ್ನು ನೀಡಿ ಅಲ್ಲಿನ ಸಹಾಯಕ ಕೃಷಿ ನಿರ್ದೇಶಕರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಅನ್ನು ನೀವು ಮಾಡಿಸ್ಕೊಳ್ಬಹುದು. ಆನ್ಲೈನ್ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿಯನ್ನು ನೀಡುವುದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಪಡ್ಕೊಳ್ಬಹುದು. ಕೊನೆಯ ಮಾತು ಏನಪ್ಪಾ ಅಂದ್ರೆ, ಕೆಮಿಕಲ್ ಮುಕ್ತ ಕೃಷಿ ಮಾಡಿ ಭೂಮಿ ತಾಯಿಯನ್ನ ಉಳಿಸಿ ಕಾಸನ್ನು ಸಹ ಗಳಿಸಿ.
ತಡ ಮಾಡದೆ ಇವತ್ತೇ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನಮ್ಮ ರೈತ ಬಾಂಧವರಿಗೆ ಈ ವಿಷಯವನ್ನ ಶೇರ್ ಮಾಡೋದನ್ನ ಮರೆಯಬೇಡಿ. ನಮಸ್ತೆ.